ನಮಸ್ಕಾರ ಎಲ್ರೂ ಹೇಗಿದ್ದೀರಾ? ನಾವು ನೋಡ್ರಿ ಆರಾಮದೀವಿ, ನೀವು ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ರಿ. ಇದೇ ಫಸ್ಟ್ನೇ ವಿಡಿಯೋ ನಂದು. ನೋಡಿ ಹೇಗಿದೆ ಅಂತ ಸಪೋರ್ಟ್ ಮಾಡಿ ಆಯಿತಾ. ಏನಾದರೂ ತಪ್ಪಿದರೆ ಖಂಡಿತ ಹೇಳಿ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2-3 ಗ್ಲಾಸಷ್ಟು ನೀರು ಕುದಿಯೋಕೆ ಇಟ್ಟಿದ್ದೆ. ಕುದೀತಾ ಇರಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಬೇಕು ಅದರೊಳಗಡೆ. ಆಮೇಲೆ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು ಇರಬೇಕು, ಅಂದರೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ತಣ್ಣೀರಿಂದನೂ ಮಾಡ್ತಾರೆ, ಅದು ಅವರಿಗೆ ಅಭ್ಯಾಸ ಇರುತ್ತೆ. ಹಾಗೆ ನಾನು ಜಾಸ್ತಿ ಅಂದರೆ ಬಿಸಿನೀರೇ ಯೂಸ್ ಮಾಡೋದು. ಇದರಲ್ಲಿ 2 ಥರ ರೊಟ್ಟಿ ಮಾಡೋದು ತೋರಿಸ್ತೀನಿ. ಒಂದು ಕೈಯಿಂದ ಬಡಿಯೋದು, ಇನ್ನೊಂದು ಲತ್ತಣಿಗೆಯಿಂದ ತೀಡೋದು. 2 ಥರನೂ ಬರುತ್ತೆ, 2 ಥರ ಮಾಡ್ತೀನಿ. ನಾನು ಜಾಸ್ತಿ ಅಂದರೆ ಲತ್ತಣಿಗೆನೇ ಯೂಸ್ ಮಾಡ್ತೀನಿ, ಅದಾದರೆ ಬೇಗ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ವಿಡಿಯೋ ರೊಟ್ಟಿದೇ ಇರಲಿ ಅಂತಂದು ಇಷ್ಟು ದಿನ ಕಾದಿದ್ದೆ. ಫಸ್ಟ್ ವಿಡಿಯೋ ರೊಟ್ಟಿದೇ ಮಾಡ್ತಾಯಿದ್ದೀನಿ ನೋಡಿ. ನನಗಿಂತ ಚೆನ್ನಾಗಿ ಮಾಡೋರು ಇರ್ತೀರಾ, ಇರಲ್ಲ ಅಂತಲ್ಲ. ಮತ್ತು ಏನಾದರೂ ಮಿಸ್ಟೇಕ್ ಆದರೆ ಬೇಡ್ರಪ್ಪ. ಏನೋ ತಕ್ಕ ಮಟ್ಟಿಗೆ ಮಾಡ್ತೀನಿ. ಅದಾದಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ಬಿಸಿ ಇರುತ್ತೆ, ಬಟ್ ನಾದಬೇಕಾದ್ರೆ ಫುಲ್ ಬಿಸಿ ಇರುತ್ತೆ. ಹಾಗೆ ಸುಟ್ಕೊತ ಹೆಂಗೋ ನಾದಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಲತ್ತಿಣಿಗೆಯಿಂದ ಯೂಸ್ ಮಾಡೋರು ಬಿಸಿನೀರಿಂದ ಹಿಟ್ಟು ನಾದ್ಕೊಳ್ಳೇಬೇಕು. ತಣ್ಣೀರಿಂದ ಮಾಡಿದ್ರೆ ಸರಿಯಾಗಿ ಬರಲ್ಲ. ಕೈಯಿಂದ ಬಡಿತೀವಿ ಅಂದರೆ ಪರವಾಗಿಲ್ಲ. ಆವಾಗಲೇ ಒಂದು ಬಟ್ಟೆ ತೋರಿಸಿದ್ನಲ್ಲ, ಆ ಬಟ್ಟೆ ಇರಲೇಬೇಕು. ಯಾಕಂದರೆ ರೊಟ್ಟಿ ಮಾಡಿದ ಮೇಲೆ ನೀರು ಹಚ್ಚಕ್ಕೆ ಬೇಕಲ್ಲ. ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಬಟ್ಟೆ ಇದ್ದರೆ ತೊಗೊಳ್ಳಿ, ಮತ್ತು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಳಿ. ಫಸ್ಟೆಲ್ಲ ಚೆನ್ನಾಗಿ ಬಡಿತಾ ಇದ್ದೆ, ಬಟ್ ಹಾಕಬೇಕಾದ್ರೆ ಅರ್ಧೋಗ್ಬಿಡೋದು. ಹಾಕೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಬಡಿದಿಟ್ಬಿಡೋದು. ನಮ್ಮ ಅತ್ತೆಯವರು ಹಾಕ್ತಾಯಿದ್ರು. ಅತ್ತೆ ಅಂದರೆ ನಮ್ಮ ಸಣ್ಣ ಅತ್ತೆಯವರು ಹಾಕ್ತಾಯಿದ್ರು ಅವಾಗೆಲ್ಲ. ಇವಾಗೆಲ್ಲ ಅಭ್ಯಾಸ ಆಗಿದೆ ನನಗೆ, ಬರುತ್ತೆ. ತುಂಬ ವರ್ಷ ಆಗೋಯ್ತಲ್ಲ, ಹಂಗಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಒಂದು ಸೈಡ್ ಸುಟ್ಟ ಮೇಲೆ ತಿರುವಿ ಹಾಕೋದು, ಇನ್ನೊಂದು ಸೈಡ್ ಸುಡ್ತಾ ಇರುತ್ತೆ. ಮತ್ತು ಜಾಸ್ತಿ ಒತ್ತಿಸ್ಬಾರ್ದು, ಒತ್ತಾ ಇರುತ್ತೆ ನಾನು ಮಾಡಬೇಕಾದ್ರೆ. ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತಂದರೆ ಎಣ್ಣೆ ಬದನೆಕಾಯಿ, ಅದನ್ನು ಮುಂದೆ ಯಾವಾಗಾದರೂ ಮಾಡ್ತೀನಿ ಅಂತ ಆಯಿತಾ. ಸೂಪರ್ ಟೇಸ್ಟ್, 2 ಕಾಂಬಿನೇಷನ್ ಅಂದರೆ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಇವಾಗ ಇನ್ನೊಂದು ರೀತಿಲಿ ಮಾಡಿ ತೋರಿಸ್ತೀನಿ. ಇವಾಗ ತೀಡೋದು, ಲತ್ತಣಿಗೆಯಿಂದ ತೀಡೋದು. ಬಟ್ ನೀವು ಟ್ರೈ ಮಾಡಿದ್ರೆ ಲತ್ತಣಿಗೆಯಿಂದ ತೀಡೋದೇ ಟ್ರೈ ಮಾಡಿ. ಅದಾದರೆ ಸ್ವಲ್ಪ ಬೇಗ ಬರುತ್ತೆ. ಬಡಿಯೋದು ಬರುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಟೈಮ್ ಮಾಡೋರಿಗೆ. ಬಟ್ ತೀಡೋದು ಈಸಿ ಆಗುತ್ತೆ. ಆಮೇಲೆ ರೊಟ್ಟಿನೂ ಎಷ್ಟು ಬೇಗ ಆಗಿಬಿಡುತ್ತೆ. ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗಾಗುತ್ತೆ. ಬಡಿಯೋರು ತುಂಬಾ ತೆಳ್ಳಗೆ ಮಾಡ್ತಾರೆ, ನನಗಷ್ಟು ತೆಳ್ಳಗೆ ಮಾಡೋಕ್ಕೆ ಬರಲ್ಲ, ಮೀಡಿಯಮಾಗಿ ಮಾಡ್ತೀನಿ. ಇದು ಫಸ್ಟ್ನೇ ವಿಡಿಯೋ ನಂದು, ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಜಾಸ್ತಿನೇ ಆಗಿರುತ್ತೆ. ಗೊತ್ತಾಗಲ್ಲ, ಹೋಗ್ತಾ ಸರಿ ಮಾಡ್ಕೋತೀನಿ ಅಂತ ಆಯಿತಾ. ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿರಿ ಆಯಿತಾ. ತುಂಬಾ ಸಿಂಪಲ್ ಇತ್ತಲ್ವ ರೊಟ್ಟಿ ಮಾಡೋದು. ನೋಡಿ ಒಂದು ಸಾರಿ ಖಂಡಿತ ಟ್ರೈ ಮಾಡಿ ಹೇಳಿ ಆಯಿತಾ. ನಾ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ. ಹೇಗಿತ್ತು ರೊಟ್ಟಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್.